ನೋಡ್ಬೋದು ಕುದಿಯೋಕ್ಕೆ ಶುರು ಆಗಿದೆ. ಇದು ಗಂಜಿ ನಾವು ಹಾಕಿದ ನೀರೆಲ್ಲ ಗಂಜಿ ಬಿಟ್ಟಿದೆ, ಅನ್ನದಲ್ಲಿರುವಂಥ ಗಂಜಿ ಬಿಟ್ಟಿದೆ ನೋಡಿ. ಕುದಿಯೋಕ್ಕೆ ಶುರು ಆಯಿತು. ಈಗ ನಾವು ಆಗಲೇ ಮಾಡಿದ್ವಲ್ಲ ಆ ಪಲ್ಯ, ಬಾಳೆಕಾಯಿ ಪಲ್ಯ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಗಂಜಿ ಅನ್ನ ಹಾಗೆ ಬಾಳೆಕಾಯಿ ಪಲ್ಯ. ಯಾಕಂದರೆ ಇವತ್ತು ನಮ್ಮದು ಗುಡ್ ಫ್ರೈಡೇ ಇದೆ, ಹಾಗಾಗಿ ಮನೆಯಲ್ಲಿ ಗಂಜಿ ಊಟ ಮಾಡ್ತೀವಿ, ಓಕೆನಾ. ಹಾಗಾಗಿ ನಾನು ಗಂಜಿ ಅನ್ನ ಮಾಡಿ ಒಂದು ಸ್ವಲ್ಪ ಬಾಳೆಕಾಯಿ ಪಲ್ಯ ಮಾಡ್ಕೊತೀನಿ. ಆ ರೆಸಿಪಿನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಗಂಜಿ ಊಟ ಮಾಡಿದಾಗ. ಹಾಗೆ ನೀವು ಮಾಡಿ ನೋಡಿ. ಈಗ ತುಂಬ ಬೇಗ ಆಗೋಗುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ. ಮೊದಲಿಗೆ ಕುಕ್ಕರ್ ಇಟ್ಟಾಗಿದೆ. ಈಗ ನೀರು ಹಾಕ್ತಿದ್ದೀನಿ. ನಾನು 1 ಗ್ಲಾಸು ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಗಂಜಿ ಅನ್ನ ಆಗಿರೋದ್ರಿಂದ ಮೆತ್ತಗಾಗಬೇಕಲ್ಲ ಅನ್ನ, ಹಾಗಾಗಿ ಇದು ಊಟದಕ್ಕಿ. ನಾನು 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ಕೊತಿದ್ದೀನಿ. ನೀವು ಯಾವ ಗ್ಲಾಸ್ನಲ್ಲಿ ಅಕ್ಕಿ ಹಾಕ್ತೀರಲ್ಲ ಆ ಗ್ಲಾಸ್ನಲ್ಲಿ 1 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಿ. 4 ಇಲ್ಲ ಅಂದರೆ 3.5 ಆದರೂ ಹಾಕಿ, ಆಯಿತಾ. ಒಂದು ಸ್ವಲ್ಪ ತೆಳುವಾದರೆ ಗಂಜಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಕುಚಿಲಕ್ಕಿನಲ್ಲೂ ಮಾಡ್ಬೋದು, ರೆಡ್ ರೈಸ್ ಬರ್ತಲ್ಲ ಅದರಲ್ಲಿ, ಅಥವಾ ಮಾಮೂಲಿ ಊಟದ ಅಕ್ಕಿನಲ್ಲೂ ಮಾಡ್ಬೋದು. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ, ಮಾಮೂಲಿ ಅನ್ನಕ್ಕಾದರೆ ನಾವು 1 ರಿಂದ 2 ವಿಷಲ್ ಬಿಡ್ತೀವಲ್ಲ, ಗಂಜಿ ಅನ್ನಕ್ಕೆ ನಾನು ಈಗ 4 ವಿಷಲ್ ಬಿಡ್ತೀನಿ. ಶುರು ಆಗಿದೆ. ಈ ಕಡೆ ಪಲ್ಯಕ್ಕೆ ಇಡ್ತೀನಿ. ಇದು ಪ್ಯಾನ್ ಬಿಸಿ ಆಗಲಿ. ನೋಡ್ಬೋದು ಪಲ್ಯಕ್ಕೆ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋವಂಥದ್ದು ಬಾಳೆಕಾಯಿ. 1 ಬಾಳೆಕಾಯಿನ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಹಾಗೆ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದಿಷ್ಟನ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಬಿಸಿ ಆಗ್ತಿದೆ, ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಆಯಿತಾ. ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಟ್ಪಟ್ ಅಂತ ಅನ್ನಲಿ. ಆಮೇಲೆ ಈರುಳ್ಳಿನ ಹಾಕೋಣ. ಸಾಸಿವೆ ಸಿಡಿಯೋಕ್ಕೆ ಶುರು ಆಗಿದೆ. ಈಗ ನಾನು ಎತ್ತಿಟ್ಕೊಂಡಿರೋವಂಥ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ತಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿರೋದು ನಾನು. ಈರುಳ್ಳಿ ಫ್ರೈ ಆಗ್ತಿದೆ ನೋಡಿ. ಇನ್ನೇನು ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು, ತುಂಬ ಬ್ರೌನ್ ಕಲರ್ ಹಾಕಬೇಕಂತ ಏನಿಲ್ಲ. ಈಗಲೇ ನಾನು ಬಾಳೆಕಾಯಿನ ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿರೋಣ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ,
ಇಷ್ಟು ಹಾಕಿ ಮೇಲೆ ಕೆಳಗಡೆ ಈ ರೀತಿ ಮಿಕ್ಸ್ ಮಾಡೋಣ. ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿನೂ ಹಾಕಲಿಲ್ಲ, ಹಾಗೆ ಮೆಣಸಿನ ಪುಡಿನೂ ಹಾಕ್ತಿಲ್ಲ. ನಾನು ಹಾಕ್ತಿರೋ ಅಂಥದ್ದು ಈಗ ಸಾಂಬಾರ್ ಪೌಡರು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈ ರೀತಿ ಸಾಂಬಾರ್ ಪೌಡ್ರನ್ನ ಹಾಕಿ ಮಾಡಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪುಡಿ. ಇದು 1 ಪೂರ್ತಿ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಇದರಲ್ಲೇ ಒಂದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಮೆಣಸಿನ ಪುಡಿ ಏನೂ ಹಾಕ್ತಿಲ್ಲ, ಸಾಂಬಾರ್ ಪುಡಿನಲ್ಲೇ ಮಾಡ್ತಿರೋ ಅಂಥದ್ದು. ಈ ರೀತಿ ಬಾಳೆಕಾಯಿಗೆಲ್ಲ ಚೆನ್ನಾಗೆ ಸಾಂಬಾರ್ ಪುಡಿ ಹಿಡಿಯೋ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ. ನೋಡಿ ಫುಲ್ಲು ಡ್ರೈ ಆಗಿದೆಯಲ್ಲ. ಈಗ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ, ಜಾಸ್ತಿ ಬೇಡ, ನೋಡಿ ಸ್ವಲ್ಪ. ಸ್ವಲ್ಪ ನೀರು ಹಾಕಿದ್ದೀನಿ. ಬಾಳೆಕಾಯಿ ಬೇಗನೆ ಬೆಂದೋಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಡಿ. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕಿದ್ರೆ ಹೇಗಾಗುತ್ತೆ ಅಂದರೆ ಫುಲ್ಲು ಬೆಂದು ನಿಮಗೆ ಪೇಸ್ಟ್ ಥರ ಆಗೋಗುತ್ತೆ ಬಾಳೆಕಾಯಿ. ಹಾಗಾಗಿ ಸ್ವಲ್ಪ ನೀರಲ್ಲೇ ಬೇಗ ಬೆಂದೋಗುತ್ತೆ. ಈ ರೀತಿ ನೀರು ಹಾಕೋದ್ರಿಂದ ಮಸಾಲೆ ಚೆಂದ ಹಿಡಿತದೆ ಬಾಳೆಕಾಯಿಗೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಇದೊಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಆದರೂ ಚೆನ್ನಾಗೆ ಬೇಯಲಿ. ಓಕೆನಾ? ಇನ್ನೇನು ಕುಕ್ಕರ್ನಲ್ಲಿ ಬರೋಕ್ಕೆ ಶುರು ಆಗ್ತಿದೆ. ವಿಜಲೆಲ್ಲ ಬಂದು ಗಂಜಿ ಅನ್ನ ರೆಡಿ ಆಗೋ ಅಷ್ಟರಲ್ಲಿ ನಮಗೆ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈಗ ಚೆನ್ನಾಗೆ ಬೇಯ್ತಿದೆ ಬಾಳೆಕಾಯಿ ಎಲ್ಲ. ಓಪನ್ ಮಾಡೋಣ, ಬಿಸಿ ಇದೆ ನೋಡಿ. ನೋಡ್ಬೋದು. ಆಗಾಗ ಒಂದು ಸ್ವಲ್ಪ ಪ್ಲೇಟ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತೀರಿ. ನೋಡಿ ನೀರೆಲ್ಲ ಚೆಂದ ಡ್ರೈ ಆಗ್ತಾ ಬರ್ತಿದೆ. ಹಾಗೆ ಮಸಾಲೆನೂ ಬಾಳೆಕಾಯಿಗೆ ಹಿಡಿತದೆ ನೋಡಿ. ನೋಡ್ಬೋದು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂತ ಹೇಳಿ ಬಾಳೆಕಾಯಿಗೆ. ಇನ್ನೊಂದು 2 ನಿಮಿಷ ಬೇಯಲಿ, ನಂತರ ಸ್ಟವ್ನ ಆಫ್ ಮಾಡ್ಕೋಬೋದು. ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಇನ್ನೊಂದು ಸತಿ. ಈಗ ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ನೋಡಿ, ನೀರೇ ಇಲ್ಲ ಸ್ವಲ್ಪನೂ. ಬಾಳೆಕಾಯಿನೂ ನೋಡ್ಬೋದು ಚೆನ್ನಾಗೆ ಬೆಂದಿರುತ್ತೆ. ಇರಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರಾ ಹಾಗೆ ಪೀಸ್ ಆಗ್ತಿದೆ ಬಾಳೆಕಾಯಿನೂ, ನೋಡ್ಬೋದು ನೋಡಿ. ಈಗ ಚೆನ್ನಾಗೆ ಬಾಳೆಕಾಯಿ ಬೆಂದಿದೆ ನೋಡಿ. ಬಾಳೆಕಾಯಿ ಪಲ್ಯ ರೆಡಿ ಇದೆ. ಹಾಗೆ ನೀವು ಟ್ರೈ ಮಾಡಿ ಈ ಬಾಳೆಕಾಯಿ ಪಲ್ಯ. ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡಿ, ಓಕೆನಾ? ಈಗ ಕುಕ್ಕರ್ ಓಪನ್ ಮಾಡಬೇಕು. ಗಂಜಿ ಅನ್ನ ರೆಡಿಯಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಬಾಳೆಕಾಯಿ ಪಲ್ಯ ಆಯಿತು. ನೋಡಿ ಸೂಪರ್ ಆಗಿರೋಂಥ ಬಾಳೆಕಾಯಿ ಪಲ್ಯ. ಅನ್ನ ತಿಳಿ ಸಾರು ಎಲ್ಲ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಸ್ಟವ್ ಆಫ್ ಮಾಡಿದೆ. ಈಗ ಒಂದು 5 ನಿಮಿಷ ಸಾಕು, ಒಳ್ಳೆ ಬಾಳೆಕಾಯಿ ಪಲ್ಯ ರೆಡಿ ಮಾಡ್ಕೋಬೋದು ಬೇಗ. ಕುಕ್ಕರಿಗೆ ಓಪನ್ ಮಾಡ್ತಿದ್ದೀನಿ ನೋಡಿ. ಸ್ಟೀಮ್ ಎಲ್ಲ ಹೋಗಿದೆ. ಒಂದು ಸ್ವಲ್ಪ ವಿಷಲ್ ಬಂದಾಗ ಗಂಜಿ ಒಂದು ಸ್ವಲ್ಪ ಬರುತ್ತಲ್ಲ, ಅದ್ರದ್ದು ಇದೆಲ್ಲ ನೀರು ಜಾಸ್ತಿ ಇಟ್ಟಿರ್ತೀವಲ್ಲ, ಹಾಗಾಗಿ ಈಗ ಓಪನ್ ಮಾಡ್ತಿದ್ದೀನಿ ಕುಕ್ಕರು.
ಈಗ ಕುಕ್ಕರ್ನ ಓಪನ್ ಮಾಡ್ತಿದ್ದೀನಿ. ಸ್ಟೀಮ್ ಫುಲ್ಲು ಹೋಗಿದೆ, ನೋಡ್ಬೋದು. ಫುಲ್ಲು ಮೆತ್ತಗಾಗಿದೆ ಅನ್ನ. ಈಗ ನೀರು ಹಾಕ್ತಿದ್ದೀನಿ ನೋಡಿ. ತುಂಬ ಜಾಸ್ತಿ ನಾವು ಮೊದಲೇ ನೀರು ಹಾಕಿಬಿಟ್ರೆ ವಿಷಲ್ ಬರೋ ಟೈಮಲ್ಲಿ ಎಲ್ಲ ಗಂಜಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಅನ್ನನ ಪೂರ್ತಿ ಮೆತ್ತಗೆ ಮಾಡಿಕೊಂಡು ನೀರು ಹಾಕಿ ನಾವು ಒಂದು 2 ನಿಮಿಷ ಸ್ಟವ್ ಮೇಲೆ ಬಿಸಿ ಮಾಡಿದ್ರೆ ಸಾಕು, ನಮಗೆ ಗಂಜಿ ಅನ್ನ ರೆಡಿ ಆಗೋಗುತ್ತೆ. ಮೊದಲೇ ಉಪ್ಪೆಲ್ಲ ಹಾಕಿರ್ತೀವಿ. ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಡಿ. ನೋಡಿ ಎಷ್ಟು ಮೆತ್ತಗಾಯ್ತು ಅಂತ ಹೇಳಿ. ಈಗ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀವು ನುಚ್ಚಕ್ಕಿನಲ್ಲಿ ಮಾಡೋದಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆಗ ನೋಡಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಒಂದು ಸ್ವಲ್ಪ ಕುದಿ ಬರಲಿ, 1-2 ಕುದಿ ಬರಲಿ. ನೋಡ್ಬೋದು ಕುದಿಯೋಕ್ಕೆ ಶುರು ಆಗಿದೆ. ಇದು ಗಂಜಿ ನಾವು ಹಾಕಿದ ನೀರೆಲ್ಲ ಗಂಜಿ ಬಿಟ್ಟಿದೆ, ಅನ್ನದಲ್ಲಿರುವಂಥ ಗಂಜಿ ಬಿಟ್ಟಿದೆ. ನೋಡಿ ಕುದಿಯೋಕ್ಕೆ ಶುರು ಆಯಿತು. ಈಗ ನೋಡಿ ಅನ್ನ ಎಷ್ಟು ಮೆತ್ತಗಾಗಿದೆ ಅಂತ ಹೇಳಿ. ಗಂಜಿಯನ್ನು ರೆಡಿ ಆಗಿದೆ. ಓಕೆನಾ, ಈಗ ನಾವು ಪ್ಲೇಟಿಗೆ ಹಾಕೋಬಿಡೋಣ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಒಂದು ಬಟ್ಲಿಗೆ ನೋಡಿ ಗಂಜಿ ಅನ್ನ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಗಂಜಿ ಅನ್ನ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಲ್ಯ ನೋಡಿ, ಪಲ್ಯ ನಾವು ಆಗಲೇ ಮಾಡಿದ್ವಲ್ಲ ಆ ಪಲ್ಯ, ಬಾಳೆಕಾಯಿ ಪಲ್ಯ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ. ಒಳ್ಳೆ ಊಟ ಆಯಿತು ಈಗ ನೋಡಿ. ಈಗ ಒಂದು ಸ್ಪೂನ್ ಇಟ್ಟು ಗಂಜಿ ಅನ್ನನ ತಿನ್ಬೋದು ನೋಡಿ. ಈಗ ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಎತ್ಕೊಳೋದು, ಹಾಗೆ ಒಂದು ಬಾಳೆಕಾಯಿ ಎತ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ನಮ್ಮ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆನಾ, ಥ್ಯಾಂಕ್ ಯು, ಬಾಯ್.